ಸ್ನೇಹಿತರೆ ನಮಸ್ತೆ. ಇದೇ ವರ್ಷ ಅಂದ್ರೆ 2026ನೇ ವರ್ಷದಲ್ಲಿ ನಾವು TV06 ಕರುನಾಡ ಸಾಧಕರ ಧ್ವನಿ ಅನ್ನುವ ಮಾಧ್ಯಮವನ್ನ ಪ್ರಾರಂಭ ಮಾಡಿರ್ತೀವಿ. ಈ ಮಾಧ್ಯಮದ ವತಿಯಿಂದ 2026ನೇ ಸಾಲಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಎಲ್ಲಾ ವಿಷಯದಲ್ಲೂ 100ಕ್ಕೆ 100 ಮತ್ತು 95ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಗುರುತಿಸಿ ಅವ್ರಿಗೆ ನಾವು ಅತ್ಯುತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನ ನೀಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನ್ ಮಾಡ್ದೋ, ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಎಲ್ಲಾ ಗ್ರೂಪ್ಗೂ ನಾವು ಅದನ್ನ ಕಳಿಸಿರ್ತೀವಿ ಅರ್ಜಿ ಸಲ್ಲಿಸೋದಕ್ಕೆ. ಇದನ್ನು ನೋಡಿದ ಕರ್ನಾಟಕದಾದ್ಯಂತ ಸಾವಿರಾರು ಶಿಕ್ಷಕರು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಅರ್ಜಿಯನ್ನ ನಾವು ವೀಕ್ಷಿಸಿ ಅದನ್ನ ಗಮನಿಸಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಮೊದಲ ಪಟ್ಟಿಯಲ್ಲಿ 100 ಶಿಕ್ಷಕರನ್ನ ಆಯ್ಕೆ ಮಾಡಿರ್ತೀವಿ. ಆಯ್ಕೆಯಾದಂತಹ ನಿಮ್ಮೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ಆಯ್ಕೆಯಾದಂತಹ ಪ್ರತಿಯೊಬ್ಬರಿಗೂ ನಮ್ಮ ಆಫೀಸ್ ನಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮ ಫೋಟೋ ಮತ್ತು ನಿಮ್ಮ ವಿವರಗಳನ್ನ ಕೇಳ್ತಾರೆ. ದಯಮಾಡಿ ಎಲ್ಲರೂ ಕಳಿಸ್ಕೊಡ್ಬೇಕು. ಇದನ್ನ ನಾವು ಜೂನ್ 2ನೇ ವಾರ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತೀವಿ. ದಿನಾಂಕವನ್ನ ನಿಮ್ಗೆ ಇದೇ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಿಮ್ಗೆ ಸನ್ಮಾನದ ಸಾಲು, ಸನ್ಮಾನದ ಪೇಟ, ಕನ್ನಡದ ಶಾಲು, ಮತ್ತೆ ಪ್ರಶಸ್ತಿ ಪತ್ರ, ಮತ್ತೆ ಅತ್ಯುತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನ ಕೊಟ್ಟು ನಿಮ್ಗೆ ಗೌರವಿಸ್ತೀವಿ ಸ್ನೇಹಿತರೆ. ಇದಕ್ಕೆ ನಿಮ್ಗೆ ಗೌರವಧನ ಅಂತ 999 ರೂಪಾಯಿನ ನಾವು ನಿಗದಿ ಮಾಡಿರ್ತೀವಿ ಸ್ನೇಹಿತರೆ. ನೀವು ಈ ವಿಡಿಯೋ ನೋಡ್ತಾ ಇರೋರು ಮನಸ್ಸಲ್ಲಿ ಅನ್ಕೋಬಹುದು ಈಗ, ಓಹೋ ದುಡ್ಡು ಇಟ್ಟವ್ರೆ, ಇವ್ರು ದುಡ್ಡು ಮಾಡ್ತಾ ಇದಾರೆ ಅಂತ. ಇಲ್ಲ ಸ್ನೇಹಿತರೆ, ದಯವಿಟ್ಟು ಇದು ಯಾವುದೇ ರೀತಿಯ ದುಡ್ಡು ಮಾಡೋ ಯೋಚನೆ ನಮ್ಗಿಲ್ಲ. 999 ರೂಪಾಯಿ ಹಣನ ನಿಗದಿ ಮಾಡಿರೋದು ನಾವು ನಿಮ್ಗೆ ಆಗ್ಲೇ ಹೇಳಿದೆ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಇಬ್ಬರಿಗೆ ನಾವು 15,000 ಸಂಬಳವನ್ನ ಕೊಡ್ತಾ ಇದೀವಿ. ಮತ್ತೆ ನಮ್ಮ ಆಫೀಸ್ ನ ಬಾಡಿಗೆಯನ್ನ ನಾವು ಕಟ್ಟಬೇಕು, ಅದು 18,000 ಇದೆ. ಇದೆಲ್ಲದರ ಜೊತೆಗೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಸನ್ಮಾನದ ಸಾಲು ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತು. ಕನ್ನಡದ ಸಾಲು ಕೊಡ್ತಾ ಇದೀವಿ. ಸನ್ಮಾನದ ಪೇಟ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತು. ಪ್ರಶಸ್ತಿ ಪತ್ರವನ್ನ ಕೊಡ್ತೀವಿ. ಆ ಪ್ರಶಸ್ತಿ ಪತ್ರಕ್ಕೆ ನಿಮ್ಮ ಫೋಟೋ, ನಿಮ್ಮ ವಿವರಗಳನ್ನ ನಾವು ಕಂಪ್ಯೂಟರ್ ಶಾಪ್ ಹೋಗಿ ಎಡಿಟ್ ಮಾಡಿಸ್ಬೇಕು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ. ಒಬ್ಬೊಬ್ರದ್ದು ನಾವು ಕೂಲಂಕುಷವಾಗಿ ಪ್ರತಿಯೊಬ್ರದ್ದು ಒಂದು ಅಕ್ಷರ ತಪ್ಪಿಲ್ಲದೆ ಪದೇ ಪದೇ ಅವ್ರ ಹತ್ರ ಹೋಗಿ ನಾವು ಎಡಿಟ್ ಮಾಡಿಸ್ಬೇಕು. ಮತ್ತೆ ಆ ಪ್ರಶಸ್ತಿ ಪತ್ರಕ್ಕೆ ಒಂದು ಫೇಮ್ ಹಾಕ್ಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಖರ್ಚು ಅಂತ ನಿಮ್ಗೆ ಗೊತ್ತು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಾವು ಒಂದು ಆಡಿಟೋರಿಯಂ ಅಂತ ನಾವು ಅದಕ್ಕೂ ಕೂಡ ನಾವು ಬಾಡಿಗೆನ ಕಟ್ಟಬೇಕು. ಅದೊಂದು 20,000-25,000 ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಏನಪ್ಪ ಇವರು ಹಣ ಹೇಳ್ತಾವ್ರೆ ಅಂತ ಮನಸ್ಸಲ್ಲಿ ಬೇಸರ ಮಾಡ್ಕೋಬೇಡಿ. ಇಷ್ಟೆಲ್ಲಾ ಖರ್ಚು ವೆಚ್ಚದ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಆಯೋಜಿಸಿರ್ತೀವಿ ಸ್ನೇಹಿತರೆ. ಇಷ್ಟೆಲ್ಲವನ್ನ ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಿಮ್ಮಂತ ಹಲವಾರು ಶಿಕ್ಷಕರನ್ನ ಗುರುತಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡ್ಬೇಕು ಅಂತ ಈ ಕೆಲಸವನ್ನ ಮಾಡ್ತೇವೆ ಸ್ನೇಹಿತರೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ, ಪ್ರತಿಯೊಬ್ರು ಕೂಡ ಈ ಗೌರವಧನವನ್ನ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಕೊನೆ ಪಕ್ಷ ನನ್ ಕೈಲಿ ಕೊಡಕ್ಕಾಗಲ್ಲ, ನಾನು ಉಚಿತವಾಗಿ ತಗೋಬೇಕು ಅಂತಕ್ಕಂಥವ್ರಿಗೂ ಕೂಡ ನಾವು ನಿರಾಸೆ ಮಾಡಲ್ಲ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಒಂದು ಪ್ರಮಾಣ ಪತ್ರ ಮತ್ತೆ ಸನ್ಮಾನದ ಸಾಲನ ಕೊಡ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ TV06 ಕರುನಾಡ ಸಾಧಕರ ಧ್ವನಿ ಮಾಧ್ಯಮದ ವತಿಯಿಂದ ಪ್ರತಿ ವಾರ ನಾವು ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ತೀವಿ, ವಿಶೇಷ ಮಕ್ಕಳ ಶಾಲೆಗಳಿಗೆ ಭೇಟಿ ಕೊಡ್ತೀವಿ, AGS ಸಂಸ್ಥೆ ಬಡ ಮಕ್ಕಳ ಶಾಲೆಗೆ ಭೇಟಿ ಕೊಡ್ತೀವಿ. ಇದೇ ರೀತಿ ಹಲವಾರು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ನಮ್ ಕೈಲಾದಂತಹ ಸಹಾಯ ಮಾಡ್ತಾ ಇದೀವಿ ಸ್ನೇಹಿತರೆ. ಇಷ್ಟೆಲ್ಲವನ್ನ ಉಚಿತವಾಗಿ ಕೊಡೋಕ್ ಸಾಧ್ಯವೇ ಇಲ್ಲ ಅನ್ನೋದು ನಮಗೂ ಗೊತ್ತು, ನಿಮ್ಗೂ ಗೊತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಕಾರ್ಯಕ್ರಮದ ಖರ್ಚು ವೆಚ್ಚಗಳಿಗಾಗಿ ನಾವು ಈ ಗೌರವಧನವನ್ನು ಇಟ್ಟಿರ್ತೀವಿ. ದಯಮಾಡಿ ಎಲ್ಲರೂ ಗೌರವಧನವನ್ನ ನೀಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.